ಮಸೂದೆ ಮಂಡನೆ ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ ಬೇಕು, ಬೇಕೇ ಬೇಕು, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ರಾಜೀನಾಮೆ ಕೊಡಲೇಬೇಕು, ನ್ಯಾಯ ಬೇಕು, ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ 1975ರಲ್ಲಿ ದೇಶದಲ್ಲಿ ಪ್ರಧಾನಮಂತ್ರಿ ಇದ್ದಿನಂಥ ಆ ಕಾಲದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಒಂದು ತುರ್ತು ಪರಿಸ್ಥಿತಿ ತಂದಿದ್ದರು. ಸಂವಿಧಾನ ಹತ್ಯೆ ಮಾಡಿ ತುರ್ತು ಪರಿಸ್ಥಿತಿ ಇಂಪ್ಲಿಮೆಂಟ್ ಮಾಡುವಂಥ ಕೆಟ್ಟ ಕೆಲಸ, ಸಂವಿಧಾನ ಕೊಲೆ ಮಾಡುವಂಥ ಕೆಲಸ ಇಂದಿರಾ ಗಾಂಧಿ ಅವರು ಮಾಡಿದರು. ಅದೇ ಥರ ಈಗ ಸಿದ್ದರಾಮಯ್ಯ ಅವರ ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಥರ ಒಂದು ಕಾನೂನು ತಂದು ಬಿಟ್ಟಿದ್ದಾರೆ. ಏನು ಕೈಯಲ್ಲಿ ಸಂವಿಧಾನ ಖತ್ರೆಮಾಯ ಅಂತ ಹೇಳಿ ಬುಕ್ ತಗೊಂಡು ರಾಹುಲ್ ಗಾಂಧಿ ತಿರುಗ್ತಾ ಇದ್ದಾರೋ, ಅವ್ರದ್ದು ಪಕ್ಷನ ಯಾವಾಗಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಹತ್ಯೆ ಮಾಡುವಂಥ ಕೆಲಸ ಮಾಡ್ತಾ ಇರ್ತೈತಿ. ಆ ಥರದೇ ಇದು ಉದಾಹರಣೆ. ಇವತ್ತೊಂದು ವಿಧೇಯಕ ಪಾಸ್ ಮಾಡಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ, ದ್ವೇಷ ಭಾಷಣ ಮಾಡಬಾರ್ದಂತ. ದ್ವೇಷ ಭಾಷಣ ಮಾಡಬಾರ್ದು ಅಂದ್ರೆ ಅದರ ಅರ್ಥ ಏನ ಅಂದ್ರೆ ಯಾರು ಇವರು ಪಕ್ಷ ಇವ್ರಿಗೆ ಸರ್ಕಾರ ಮೇಲೆ ಟೀಕೆ ಮಾಡಬಾರ್ದು, ಇವರು ಏನು ಕೆಲಸ ಮಾಡ್ತಾ ಇದ್ದಾರೋ ಅದು ಸರಿ ಇಲ್ಲಾಗಿದ್ರೆ ಅದ್ರ ವಿರೋಧ ಆವಾಜ್ ಮಾಡಬಾರ್ದು. ಅದಕ್ಕೆ ಇದು ಕಾನೂನು ತಂದ ವಿರೋಧಕರ ಬಾಯಿ ಮುಚ್ಚುವಂಥ ಕೆಲಸ. ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂವಿಧಾನ ನಮ್ಗೆ ಕೊಟ್ಟೈತಿ, ಆ ಸ್ವಾತಂತ್ರ್ಯ ಕಸ್ಕೊಳ್ಳುವಂಥ ಕೆಲಸ ಇವತ್ತು ಈ ವಿಧೇಯಕ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಇದು ವಿಧೇಯಕ ರದ್ದಾಗಬೇಕು, ಇದು ಕಾನೂನು ರದ್ದಾಗಬೇಕಂತ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮೀಣ, ಬೆಳಗಾವಿ ಉತ್ತರ ವತಿಯಿಂದ ಒಂದು ಹೋರಾಟ ಮಾಡಿ ಜಿಲ್ಲಾಧಿಕಾರಿಯವರೆಗೆ ಒಂದು ಮನವಿ ಕೊಟ್ಟಿದ್ದೀವಿ. ಇದು ವಿಧೇಯಕ ರದ್ದಾಗಬೇಕು, ಇದು ಕಾನೂನು ಹಿಂದೆ ತಗೊಳ್ಳಲ್ಲ, ಇದಕ್ಕಿಂತ ಉಗ್ರ ಹೋರಾಟ ಮಾಡ್ತೀವಿ. ಸಂವಿಧಾನ ಬಗ್ಗೆ ಮಾತಾಡುವಂಥ ಜನ ಸಂವಿಧಾನದ ಹತ್ಯೆ ಮಾಡುವಂಥ ಅವ್ರದ್ದು ಏನು ಗುಣ ಇದೆ ಅದು ಇವತ್ತು ಮತ್ತು ಕಾಂಗ್ರೆಸ್ದವ್ರು ತೋರಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ತುರ್ತು ಪರಿಸ್ಥಿತಿ ಅಂತ ಒಂದು ಸಂದರ್ಭ ನಿರ್ಮಾಣ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಹಿಂದೂ ನಾಯಕರನ್ನ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ಅಂದ್ರೆ ಹಿಂದೂ ವಿರೋಧಿ, ಕಾಂಗ್ರೆಸ್ ಅಂದ್ರೆ ರಾಮ ಕೃಷ್ಣ ಮಹಾದೇವ ಗಣಪತಿ ಲಕ್ಷ್ಮಿ ಸರಸ್ವತಿ ಶಿವಾಜಿ ಮಹಾರಾಜರ ವಿರೋಧಿ. ಇವರಿಗೆ ಒಬ್ಬರೇ ಬೇಕು, ಟೋಪಿ ಹಾಕ್ಕೊಂಡು ಇವ್ರ ಜೊತೆಗೆ ತಿರ್ಗಾವ್ರು ಅಷ್ಟೇ ಬೇಕು, ಉಳ್ಕಿದವ್ರು ನಡೆಯಂಗಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಇವ್ರಿಗೆ ಬೇಕು, ಪಾಕಿಸ್ತಾನ ಬಗ್ಗೆ ಹೊಗಳವ್ರು ಬೇಕು. ಇವ್ರು ಭಾರತದಲ್ಲಿ ಹುಟ್ಟೆ ಭಾರತದ ಜೊತೆ ದ್ರೋಹ ಮಾಡುವಂಥ ಯಾವುದು ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ. ನಾ ಭಾಳ ಎದಿ ತಟ್ಟಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಎಷ್ಟೋ ನಿಮ್ಗೆ ನೂರಾರಲ್ಲ ಸಾವಿರಾರು ಉದಾಹರಣೆಗಳು ಸಿಗ್ಬೋದು. ಕಾಂಗ್ರೆಸ್ ಯಾವಾಗಲೂ ಹಿಂದೂ ವಿರೋಧಿ ಅಂತ ಕೆಲಸ ಮಾಡ್ತಾ ಇದೆ. ಮುಂದೂ ಅದ್ರ ಗುಣ ಅದ್ರ ಜಾತಿ ಅದೇ ಇದೆ. ಮುಂದಿನ ಹೋರಾಟ ಯಾವ ಥರ ಇದೆ? ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಭಾರತೀಯ ಸಂಸ್ಕೃತಿ ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಉಳಿಸ್ಬೇಕಂತ ಹೋರಾಟ ಮೊದಲು ಮಾಡಿದ್ದೀವಿ, ಮುಂದೂ ಮಾಡ್ತೀವಿ. ರಾಮ ಮಂದಿರ ಆಗಬೇಕಂತ ಕನಸು ನೋಡಿನಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಅದು ರಾಮ ಮಂದಿರ ಆಗಿದೆ. ಮುಂದೂ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು, ಈ ದೇಶದ ಸಂವಿಧಾನದ ರಕ್ಷಣೆ ಮಾಡಬೇಕಾದ್ರೆ ಏನೇನು ಹೋರಾಟ ಮಾಡಲಿಕ್ಕೆ ಸಾಧ್ಯತೆ ಅದೆಲ್ಲ ಹೋರಾಟಗಳು ನಾವು ಕೈಯಲ್ಲಿ ತಗೋತೀವಿ.